ನಮಸ್ಕಾರ ಕರ್ನಾಟಕ. ಏನಪ್ಪ ವಿಷಯ ಅಂದರೆ, ಇತ್ತೀಚೆಗೆ ಈ ಮಂಗ ಥರ ಆಡೋದು, ಕೋತಿಗಳ ಥರ ಆಡೋರ ಸಂಖ್ಯೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಬಿಗ್ ಬಾಸು ಇನ್ನೇನು 2-3 ತಿಂಗಳು ಇನ್ನೇನು ಸ್ಟಾರ್ಟ್ ಆಗೋ ಮೂಮೆಂಟಲ್ಲಿ ಇಂಥ ಈ ಕೋತಿಗಳು ಮೆಂಟ್ಲುಗಳ ಆಡೋರ ಸಂಖ್ಯೆ ಜಾಸ್ತಿ ಆಗೋಗುತ್ತೆ. ಅವರ ತಲೆಯಲ್ಲಿ ಮೇ ಬಿ ಇರ್ಬೋದೇನೋ, ಈ ಕೋತಿಗಳು ಮೆಂಟ್ಲುಗಳ ಥರ ಎಲ್ಲ ಆಡೋರ್ನೆಲ್ಲ ಬಿಗ್ ಬಾಸ್ ಕಳಿಸ್ತಾರೆ ಅಂತ. ಮೋಸ್ಟ್ಲಿ ಹಂಗೆ ಆಡ್ತಾ ಇದ್ದಾರೇನೋ, ನನಗೆ ಗೊತ್ತಿಲ್ಲ. ಆ, ಏನಪ್ಪ ಅಂದರೆ, ಈ ಬಕೆಟ್ ಟಿ ವಿ ಒಂದು ಚಾನಲ್ ಇದೆಯಲ್ಲ, ಅವರೊಂದಷ್ಟು ಈ ಫೇಸ್ಬುಕ್ಕಲ್ಲಿ ಇದರಲ್ಲಿ ಇವರೆಲ್ಲ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಅಂತ ಫೋಟೋ ಹಾಕ್ತಿದ್ದಾರಲ್ಲ. ಈ ಫೋಟೋ ಹಾಕೋದ್ರಿಂದ ಜೋಶ್ ಗೆದ್ದುಬಿಟ್ಟು ಇನ್ನೂ ಜಾಸ್ತಿ ಮೆಂಟ್ಲು ಥರ ಆಡೋದು ಜಾಸ್ತಿ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಂತೂ ಈ ಯಾರೋ ಈ ತಾತಪ್ಪ ಲಾಯರು, ಅಯ್ಯೋ, ರೋದನೆ ತಡೆಯೋಕ್ಕಾಯ್ತಾಯಿಲ್ಲ. ಮೊದಲೇ ರೋದನೆ ತಡೆಯೋಕ್ಕಾಯ್ತಾ ಇರಲಿಲ್ಲ. ಈ ಒಂದು ಫೋಟೋ ಬಂದಮೇಲಂತೂ ಎಲ್ಲೆಲ್ಲೋದ್ರೂ ಅವನಿಗೊಂದು ಹಾರ ಹಾಕೋದು, ಏಯ್ ವಿಡಿಯೋ ಮಾಡಲೇ ಅನ್ನೋದು ಅವನು. ಅಯ್ಯೋ ದೇವರೇ ನಮ್ಮಪ್ಪ. ಮತ್ತು ಇವಾಗ ಇನ್ನೊಬ್ಬರು ಸಾಹೇಬ್ರು, ಮಂಜಣ್ಣವರು, ಏಯ್ ಬರ್ರೋ, ಯಾರೋ ನೋಡ್ತಾ ಇದ್ದೀರಾ, ಕೆಲಸ ಮಾಡಿ ಬರ್ರೋ, ಅಪ್ಪ ಅಮ್ಮಂಗೆ ಊಟ ಹಾಕಿ ಬರ್ರೋ. ಇವರ ಅವಳಿನೂ ಜಾಸ್ತಿ ಆಗ್ಬಿಟ್ಟಿದೆ. ಇವ್ರದ್ದು ಒಂದು ಫೋಟೋ ತೋರಿಸ್ಬಿಟ್ಟಿದ್ದಾರೆ. ಅದೇನು ಯಾರಿಗೂ ವೈಯಕ್ತಿಕವಾಗಿ ಬೇಜಾರು ಮಾಡ್ತಾಯಿಲ್ಲ, ಎಲ್ಲ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಅಷ್ಟು ಕ್ವಾಟ್ಲೆ ಕೊಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಬಿಗ್ ಬಾಸ್ ಚಾನ್ಸ್ ಸಿಕ್ಕಿದ್ರೆ ಖುಷಿ ಗುರು, ನಮಗೂ ಖುಷಿನೇ, ಹೋಗಲಿ ಒಳ್ಳೇದಾಗಲಿ. ಆದರೆ ಇಲ್ಲೇ ಇವರ ಅವಳಿ ತಡೆಯೋಕ್ಕೆ ಆಗ್ತಾಯಿಲ್ಲ. ಇನ್ನು ಅಲ್ಲಿ ಹೋಗ್ಬಿಟ್ರೆ ಗೋವಿಂದ. ಮತ್ತು ಸ್ನೇಹಿತರೆ, ನಿಮ್ಗೇನು ಅನ್ನಿಸುತ್ತೆ ಇವರಿಬ್ಬರ ಬಗ್ಗೆ? ಯಾರು ಹೋದರೆ ಚೆನ್ನಾಗಿರುತ್ತೆ, ಇಬ್ಬರು ಹೋದ್ರೂ ಚೆನ್ನಾಗಿರುತ್ತೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.